ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ಹಳ್ಳಿ ಯುವಕರಿಗೆ ಫಾಸ್ಟ್ ಬಿಸ್ನೆಸ್ ಅಂದರೆ ಹೈನುಗಾರಿಕೆಯಲ್ಲಿ ದುಡ್ಡು ಮಾಡಬೇಕು ಅಂದರೆ ಸ್ನೇಹಿತರೆ ಏನನ್ನ ಆಯ್ಕೆ ಮಾಡ್ಕೊಬೇಕು ಅಂತೇಳಿ ತುಂಬ ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ. ಅಂದರೆ ಈ ಆಡು ಸಾಕಾಣಿಕೆಯಲ್ಲಿ ಫಾಸ್ಟ್ ಬಿಸ್ನೆಸ್ ಅಂತ ಏನು ಕೇಳ್ತಿದ್ದೀನಿ, ಹೇಗೆಲ್ಲ ಲಾಭ ತೊಗೊಬೋದು, ಮತ್ತು ಈ ಹೈನುಗಾರಿಕೆಯಲ್ಲಿ ಈ ಮೇಕೆ ಸಾಗಾಣಿಕೆನೇ ಏಕೆ ಪ್ರಾರಂಭ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಕುತೂಹಲ ಸ್ನೇಹಿತರೆ. ಹಲವಾರು ಹೈನುಗಾರಿಕೆಯಲ್ಲಿ ಹಲವಾರು ವಿಧವಾದಂತಹ ಬಿಸ್ನೆಸ್ ಮಾಡ್ಬೋದು ಸ್ನೇಹಿತರೆ. ಆದರೆ ಈ ಹೈನುಗಾರಿಕೆಯಲ್ಲಿ ಅಂದರೆ ಫಾಸ್ಟ್ ಬಿಸ್ನೆಸ್ಸು ದುಡ್ಡು ಮಾಡಬೇಕು ಅಂತೇಳಿ ನಿರ್ಧಾರ ತಗೊಂಡ್ರೆ ಸ್ನೇಹಿತರೆ ಈ ಆಡು ಸಾಕಾಣಿಕೆ ಇರ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಡು ಅಂತಾರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೇಕೆ ಅಂತ ಸಹ ಕರೀತಾರೆ ಸ್ನೇಹಿತರೆ. ಹಾಗಾಗಿ ಆಡು ಮೇಕೆ ಎರಡೂ ಸಹ ಸೇರಿಸಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಆಡು ಸಾಕಾಣಿಕೆಯಲ್ಲಿ ಹೇಗೆ ಬಿಸ್ನೆಸ್ ಮಾಡ್ಬೋದು, ಮತ್ತು ಇದನ್ನು ಎಷ್ಟು ತಿಂಗಳು ಮರಿಗಳು ತರಬೇಕು, ಮತ್ತು ಇದನ್ನು ಹೇಗೆ ಸಾಗಾಣಿಕೆ ಮಾಡಬೇಕು, ಮತ್ತು ಇದನ್ನು ಹೇಗೆ ಮಾರಾಟ ಮಾಡಬೇಕು ಅಂತೇಳಿ ತುಂಬ ಜನ ಯುವಕರಿಗಾಗಿರ್ಬೋದು, ಇಲ್ಲ ಯುವತಿಯರಿಗಾಗಿರ್ಬೋದು, ಇಲ್ಲ ಈಗಿನ ಮಹಿಳೆಯರಿಗಾಗ್ಬೋದು, ಇಲ್ಲ ನಮ್ಮ ರೈತರು ಯಾರು ಕೃಷಿಗೆ ಒಂದು ಮೂಲ ಕಸುಬನ್ನಾಗಿ ಆಯ್ಕೆ ಮಾಡ್ಕೊತಾರಲ್ಲ ಸ್ನೇಹಿತರೆ, ಅಂಥವ್ರಿಗೆ ಒಂದು ಸಂಪೂರ್ಣ ಮಾಹಿತಿ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತ್ಯುತ್ತಮವಾದಂತಹ ಮಾಹಿತಿ ನೀಡುವುದೇ ನಮ್ಮ ಉದ್ದೇಶ ಆಗುತ್ತೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಹಳ್ಳಿ ಯುವಕರು ಇದನ್ನು ಒಂದು ಕೃಷಿಗೆ ಅಂದರೆ ಸ್ನೇಹಿತರೆ ತಂದೆ ತಾಯಿ ರೈತರಾಗಿರ್ತಾರಲ್ಲ ಸ್ನೇಹಿತರೆ, ಅಂಥವ್ರು ಏನು ಮಾಡಬೇಕು, ಒಂದು ಕೃಷಿಗೆ ಮೂಲ ಕಸುಬನ್ನಾಗಿ ಸ್ನೇಹಿತರೆ ಆಡು ಸಾಕಾಣಿಕೆ ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ತುಂಬ ಜನ 1-2 ತಗೊಂಬಂದು ಟೈಮ್ ಪಾಸ್ ಮಾಡ್ತಿರ್ತಾರೆ. ಆ ಕೆಲಸ ಯಾರೂ ಮಾಡಬೇಡಿ ಸ್ನೇಹಿತರೆ. ದಯವಿಟ್ಟು ಯಾರೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ನೇಹಿತರೆ 10 ಆಡು ಮರಿಗಳಿಂದ ಪ್ರಾರಂಭ ಮಾಡಿ. 10 ಆಡು ಮರಿಗಳಿಂದ ಪ್ರಾರಂಭ ಮಾಡಿದಾಗ ಸ್ನೇಹಿತರೆ ನೀವು ಬಿಸ್ನೆಸ್ಸಲ್ಲಿ ಬೇಗ ಕ್ಲಿಕ್ ಆಗ್ಬೋದು ಸ್ನೇಹಿತರೆ. ನೀವು ಒಂದು ಮರಿನ 5,500 6,000 ಇಲ್ಲ 7,000 ಮಿನಿಮಮ್ ಈ ಥರ ಇಲ್ಲಿ ನೋಡ್ತಿರುವಂತಹ ಮೇಕೆ ಮಾತಿದೆ ಸರಿ, ಈ ಥರ ನಾಟಿ ಮೇಕೆಗಳನ್ನ ನೀವು ಆರಂಭ ಮಾಡ್ಕೊಬೇಕು ಸ್ನೇಹಿತರೆ. ಸ್ನೇಹಿತರೆ ನೀವು ಬಿಸ್ನೆಸ್ ಮಾಡೋಕ್ಕೆ ಅತಿ ಹೆಚ್ಚು ಅಂದರೆ ಮಾರುಕಟ್ಟೆಗಳಲ್ಲಿ ಯಾವುದು ಹೆಚ್ಚಾಗಿ ಮಾರಾಟ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ನಮ್ಮ ಕಡೆಯಲ್ಲಿ ಅಂದರೆ ಸ್ನೇಹಿತರೆ. ಈಗ ನಮ್ಮ ಕಡೆ ಏನಾಗುತ್ತೆ, ನಾಟಿ ಮರಿಗಳು ಬೇಗ ಮಾರಾಟ ಆಗುತ್ತೆ ಸ್ನೇಹಿತರೆ. ಮಾಂಸಕ್ಕಿರ್ಬೋದು, ಇಲ್ಲಾಂದರೆ ಸಾಕಾಣಿಕೆಗಿರ್ಬೋದು, ಇಲ್ಲಾಂದರೆ ತಿನ್ನೋದಕ್ಕೆ ಶುಭ ಸಮಾರಂಭಗಳಿಗೆ ಈ ಥರ ಎಲ್ಲ ಏನು ಮಾಡ್ತಾರೆ ಸ್ನೇಹಿತರೆ, ನಮ್ಮ ಕಡೆ ನಾಟಿ ಮರಿಗಳನ್ನ ಅತಿ ಹೆಚ್ಚು ಯೂಸ್ ಮಾಡ್ತಾರೆ ಅಂದರೆ ಇಲ್ಲಿ ಏನು ನೀವು ನೋಡ್ತೀರಾ ಇದೆಲ್ಲ ಪ್ಯೂರ್ ನಾಟಿ ಮರಿಗಳು ಸ್ನೇಹಿತರೆ. ಇನ್ನು ಸ್ನೇಹಿತರೆ ಮಹಾರಾಷ್ಟ್ರ ಬಂದು ಈಗ ಬೀಟೆಲ್ ಅಂತ ಕೇಳಿದಾರೆ ಸ್ನೇಹಿತರೆ, ಉದ್ದನು ಕಿವಿ ಇರ್ತೈತಲ್ಲ ಅದನ್ನು ಬೇರೆ ಕಡೆ ಮೇಯಿಸ್ತಾರೆ. ಇನ್ನು ಬೇರೆ ಅಂದರೆ ಸ್ನೇಹಿತರೆ ಬೇರೆ ಜಿಲ್ಲೆಯಲ್ಲಿ ಈಗ ಬನ್ನೂರು ಅಂತ ಏನಿದೆ, ಬನ್ನೂರು ಕುರಿ ಇರ್ಬೋದು, ಬನ್ನೂರು ಮೇಕೆ ಇರ್ಬೋದು, ಈ ಥರ ಏನೇನು ಹಲವಾರು ತಳಿಗಳಿದ್ದಾರೆ ಆ ಜಿಲ್ಲೆಗೆ ಅನುಗುಣವಾಗಿ ಸಾಕಾಣಿಕೆ ಮಾಡ್ತಾರೆ. ಆದರೆ ಸ್ನೇಹಿತರೆ ನೀವು ಏನು ಮಾಡಬೇಕು ಅಂದರೆ ಈಗ ಪ್ರಾರಂಭದಲ್ಲಿ ಸ್ನೇಹಿತರೆ ನೀವು ಒಂದು ಕೃಷಿ ಮಾಡ್ಕೊಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ಒಂದು ಹಸು ಸಾಗಾಣಿಕೆ ಮಾಡ್ತೀವಿ ಅಂತಂದರೆ ಲಕ್ಷಗಟ್ಟಲೆ ಬಂಡವಾಳ ಬೇಕು ಸ್ನೇಹಿತರೆ. ಒಂದು ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡ್ತೀವಿ ಅಂದರೂ ಅದಕ್ಕೂ ಸ್ವಲ್ಪ ಅಂದರೆ ಸ್ನೇಹಿತರೆ ಒಂದು 50,000 ಮಿನಿಮಮ್ ಬೇಕಾಗಿರುತ್ತೆ ಸ್ನೇಹಿತರೆ. ಈ ಆಡು ಸಾಕಾಣಿಕೆ ಸ್ನೇಹಿತರೆ ಇದಕ್ಕೂ ಏನಿಲ್ಲ ಅಂದರೆ ಒಂದು 30,000ದಿಂದ 40,000 ಅಂದರೆ ಕಮ್ಮಿ ಬಂಡವಾಳದಿಂದ ಆಡು ಸಾಗಾಣಿಕೆ ಪ್ರಾರಂಭ ಮಾಡಿದ್ರೆ ಅತಿ ಹೆಚ್ಚು ಲಾಭ ತಗೊಬೋದು ಸ್ನೇಹಿತರೆ. ಹೇಗೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ನಾವು ಮಿನಿಮಮ್ 6,000 ರೂಪಾಯಿ ಕೊಟ್ಟು ಒಂದು ವಾತ್ ಮರಿನ ಆಗಿರ್ಬೋದು, ಇಲ್ಲ ಹೆಣ್ಣು ಮರಿ ಆಗಿರ್ಬೋದು, ಯಾವುದಾದ್ರೂ ಒಂದು ಮರಿ ತಗೊಂಡು ಬಂದರೆ ಸ್ನೇಹಿತರೆ, ನೀವು ಹೆಣ್ಣು ಮರಿ ತಂದಿರಂದರೆ ಅದರಲ್ಲಿ ಒಂದು ಮರಿ ಹಾಕ್ಸಿದ್ರೆ ಲಾಭ ಸ್ನೇಹಿತರೆ. ಏನಕ್ಕೆ ಅಂದರೆ 2 ಮರಿ ಹಾಕುತ್ತೆ, ಇಲ್ಲ ಒಂದೊಂದು 3 ಮರಿ ಹಾಕುವಂತಹ ತಳಿ ಸಹ ಇರುತ್ತೆ. ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಅತಿ ಹೆಚ್ಚಾಗಿ ನೀವು ಗಮನ ಕೊಟ್ಟು ಆಯ್ಕೆ ಮಾಡ್ಕೊಂಡ್ರೆ ಭಾಳ ಒಳ್ಳೆಯ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ ಈಗ ವಾತ್ ಮರಿ ಆಯ್ಕೆ ಮಾಡ್ಕೊಂಡ್ರೆ ಸ್ನೇಹಿತರೆ ಅತಿ ಹೆಚ್ಚು ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಮಾಂಸಾಹಾರಿಗಳು ಅಂದರೆ ತಿನ್ನೋರು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ವಾತ್ ಮರಿಗಳು ಜಾಸ್ತಿ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಏನಿಲ್ಲ ಅಂದರೂ ವಾತ್ ಮರಿ ಈಗ ಒಂದು 6,500 7,000 ಕೊಟ್ಟು ಈ ಥರ ನೀವು ಸಂತೆಗಳಲ್ಲಿ ಸ್ನೇಹಿತರೆ ಈಗ ರೈತರ ಹತ್ರ ಹೋಗಿ ರೈತರು ತಗೊಂಡ್ರೆ ಏನಾಗುತ್ತೆ, ಸ್ವಲ್ಪ ಅಂದರೆ ಅವರು ತಂದು ಸಾಕಾಣಿಕೆ ಮಾಡೋದ್ರಿಂದ ಅವ್ರಿಗೇನಾಗುತ್ತೆ ಸ್ವಲ್ಪ ಜಾಸ್ತಿ ರೈಟ್ ಏಳೋ ಸಂಭವ ಇರುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ನೀವು ಒಂದು ಸಂತೆಗಳು ಅಂದರೆ ಹಲವಾರು ರೀತಿಯಲ್ಲಿ ಈಗ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಸಂತೆ ಅಂತ ನಡೆಯುತ್ತೆ ಸ್ನೇಹಿತರೆ. ನೀವು ಸಂತೆಗೆ ಅಂದರೆ ವಿಚಾರಣೆ ಮಾಡಿ ಯಾವ ಸಂತೆಯಲ್ಲಿ ನಮಗೆ ಮರಿಗಳು ಕಮ್ಮಿ ಸಿಗ್ತವೆ ಅಂತೇಳಿ ಅಲ್ಲಿ ಹುಡುಕೊಂಡು ಈಗ ಒಂದು ಸಾಗಾಣಿಕೆ ನೀವು ಪ್ರಾರಂಭ ಮಾಡಬೇಕು ಅಂತಂದರೆ ಹಲವಾರು ಕಡೆ ವಿಚಾರಿಸೋದು ಈಗ ಮೊದಲನೇ ಕೆಲಸ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಈಗ ಒಂದು ಸಂತೆಯಲ್ಲಿ ಇದ್ದಂಥ ರೇಟು ಇನ್ನೊಂದು ಸಂತೆಯಲ್ಲಿ ಇರೋಲ್ಲ. ಹಾಗಾಗಿ ದಯವಿಟ್ಟು ಹಲವಾರು ಸಂತೆಗಳನ್ನ ವಿಚಾರಿಸಿ ನೀವು ಆದಷ್ಟು ವಾತ್ ಮರಿಗಳನ್ನ ಸಾಗಾಣಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿ ಸ್ನೇಹಿತರೆ. ಆ ವಾತ್ ಮರಿಗಳನ್ನ ಸಾಗಾಣಿಕೆ ಪ್ರಾರಂಭ ಮಾಡೋದು ಸ್ನೇಹಿತರೆ ಈಗ ನೀವು 2-3 ತಿಂಗಳು ಮರಿ ತಗೊಂಡು ಬರ್ತೀರಾ. ಮರಿ ತಂದಂಥ ಮರಿನ ಸಾಕು ನೀವು 3 ತಿಂಗಳು ಸಾಗಾಣಿಕೆ ಮಾಡ್ಬೇಕು ಸ್ನೇಹಿತರೆ. ಈಗ 6,500 ಕೊಟ್ಟು ನೀವು ತಂದಂಥ ಮರಿನ ಒಂದು 3 ತಿಂಗಳು ಸಾಗಾಣಿಕೆ ಮಾಡಿದ್ರೆ ಅದೇನಿಲ್ಲ ಅಂದರೂ ಸ್ನೇಹಿತರೆ ನಿಮಗೆ ಒಂದು 11,000 12,000 13,000 ಈ ಮಟ್ಟಕ್ಕೆ ಹೋಗುತ್ತೆ. ನಾನು ಮಿನಿಮಮ್ಮು ಹೇಳ್ತಾರೆ ಸ್ನೇಹಿತರೆ, ಇನ್ನೂ ಜಾಸ್ತಿಗೂ ಹೋಗುತ್ತೆ ನೀವು ಚೆನ್ನಾಗಿ ಸಾಗಾಣಿಕೆ ಮಾಡೋದು. ಹಾಗೆ ನೀವು ಇಲ್ಲಿ ನೋಡ್ತಿರುವಂತಹ ನಾಟಿ ಮರಿಗಳಿಗೆ ಆಹಾರ ಪದ್ಧತಿ ಏನು ಕೊಡ್ತೀರಣ್ಣ, ಏನು ಕೊಡಬೇಕು, ಮತ್ತು ಅದನ್ನು ಹೇಗೆಲ್ಲ ಮೇಯಿಸಬೇಕು ಅಂತೇಳಿ ತುಂಬ ಜನಕ್ಕೆ ಅಂದರೆ ಸ್ನೇಹಿತರೆ
ಈಗ ಈಗಿನ ಯುವಕರು ಏನು ಮಾಡ್ತಾರೆ, ಬಿಸ್ನೆಸ್ಸಿಗೆ ಬರೋರು ಎಲ್ಲ ಹೈಟೆಕ್ ಶೆಡ್ ಮಾಡ್ಕೊಂಡು ಅದಕ್ಕೆಲ್ಲ ತುಂಬ ಬಂಡವಾಳ ಬೇಕಪ್ಪ, 5 ಲಕ್ಷ 10 ಲಕ್ಷ ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಸ್ನೇಹಿತರೆ. ಅಂಥವರೆಲ್ಲ ಆ ಮೈಂಡ್ಸೆಟ್ನ ತೆಗ್ಬಿಡಿ ಸ್ನೇಹಿತರೆ. ನಿಮಗೆ ಆಡು ಸಾಕಾಣಿಕೆಗೆ ಏನಿಲ್ಲ ಅಂದರೂ ನಿಮಗೆ ಒಂದು 20 ಅಡಿ ಅದನ್ನು ಕೂಡಾಕಕ್ಕೆ ಮಾತ್ರ ನಿಮಗೆ ಜಾಗ ಇದ್ದರೆ ಸಾಕು ಸ್ನೇಹಿತರೆ. ಯಾವುದೇ ತರಹದ ನೀವು ಅದಕ್ಕೆ ಹೈಟೆಕ್ ಶೆಡ್ ಮಾಡಿ, ಇಲ್ಲ ಅಂತಂದರೆ ಹೈಟೆಕ್ಕಾಗಿ ನೀರಿನ ವ್ಯವಸ್ಥೆ ಮಾಡೋದು, ಹೈಟೆಕ್ಕಾಗಿ ಶೆಡ್ ಮಾಡೋದು, ಮತ್ತು ಹೈಟೆಕ್ಕಾಗಿ ದುಡ್ಡು ಹಾಕೋದು, ಇದು ಮೈಂಡ್ಸೆಟ್ ತೆಗ್ಬಿಡಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಸಮಯ ಕೊಡ್ತೀವಿ ಅನ್ನೋರು ದಯವಿಟ್ಟು ನೀವು ಏನೇ ಮಾಡಿದ್ರು ಅದನ್ನು ಆಚೆ ಕಡೆ ಮೇಯಿಸಿದ್ರೆ ಸ್ನೇಹಿತರೆ, ಅಂದರೆ ನೈಸರ್ಗಿಕವಾಗಿ ಹೊಲಗಳಲ್ಲಾಗಿರ್ಬೋದು, ಇಲ್ಲ ಬೇರೆ ಬೇರೆ ಕಡೆ ಜಮೀನುಗಳು ಯಾವುದಿದೆ ಸ್ನೇಹಿತರೆ, ಅಲ್ಲಿ ಮೇಯಿಸೋದ್ರಿಂದ ಏನಾಗುತ್ತೆ ಅಂದರೆ, ಇದು ನಾಟಿ ಮರಿಯಾಗಿರೋದ್ರಿಂದ ನಿಮಗೆ ಇದ್ರ ಮಹತ್ವ ಹೆಚ್ಚಾಗುತ್ತೆ. ಇದಕ್ಕೆ ಅತಿ ಹೆಚ್ಚು ಬೇಡಿಕೆನೂ ಇರುತ್ತೆ ಸ್ನೇಹಿತರೆ. ನೀವು ಶೆಡ್ಡಲ್ಲಿ ನೀವು ಹೈಟೆಕ್ ಶೆಡ್ ಮಾಡ್ಕೊಂಡು ಸಾಗಾಣಿಕೆ ಮಾಡಿದ್ರೆ ಸ್ನೇಹಿತರೆ 50% ಬೆಲೆ ಇರ್ತೈತೆ, 50% ಬೆಲೆ ಇರೋದು ಸ್ನೇಹಿತರೆ. ಅಂದರೆ ಈಗ ಮಾಂಸಕ್ಕಾಗಿ ಯಾರು ತಗೊಂಡೋಗ್ತಾರೆ ಸ್ನೇಹಿತರೆ, ಅವರು ಕೇಳೋದೊಂದೇ, ಅದು ನಾಟಿ ಮರಿ ಅಂತಂದರೆ ಬೈಲಲ್ಲಿ ಮೇದು, ಅಂದರೆ ಹೊಲಗಳಲ್ಲಿ ಆಮೇಲೆ ಅಲ್ಲಿ ಇಲ್ಲಿ ಮೇದು ಇರ್ತೈತೋ ಇಲ್ಲ ಶೆಡ್ಡಲ್ಲಿ ಇರೋಂಥ ಮರಿನ ಅಂತ ಫಸ್ಟ್ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈಗ ಶೆಡ್ಡಲ್ಲಿ ಏನಾದರೂ ಮೇಯಿಸಿದ್ರೆ ಅದು 50% ಕಮ್ಮಿ ಅಂದರೆ ಬೆಲೆ ಸ್ನೇಹಿತರೆ. ಈಗ ಇಲ್ಲ ನಾಟಿ ಮೇಕೆ, ಇಲ್ಲೇನು ನೀವು ನೋಡ್ತೀರಾ ಸ್ನೇಹಿತರೆ, ಈ ಥರ ನೈಸರ್ಗಿಕವಾಗಿ ಆಹಾರ ತಿಂದು ನೈಸರ್ಗಿಕವಾಗಿ ಹೊಲಗಳಾಗಿರ್ಬೋದು, ಇಲ್ಲ ಅಂತಂದರೆ ಕಾಡು ಮೇಡು ಈ ಥರದ್ದು ಜಾಗದಲ್ಲಿ ಮೇದಿದ್ರೆ ಅದಕ್ಕೆ ಅತಿ ಹೆಚ್ಚು ಬೆಲೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಈ ಥರ ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ತಗೊಬೋದು ಸ್ನೇಹಿತರೆ. ಆಮೇಲೆ ಒಂದು ಕೃಷಿಯಾಗಿ ನಂಬ್ಕೊಂಡಿದ್ದೀವಿ ಅಂತ ಅಂದರೆ, ಒಂದು ಕೃಷಿ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಈ ಥರ ಒಂದು ಸಣ್ಣ ಬಿಸ್ನೆಸ್ನ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯ ಸ್ನೇಹಿತರೆ. ಏನಕ್ಕೆ ಅಂದರೆ ಈಗಿನ ಯುವಕರು ತುಂಬ ಜನ ಏನು ಮಾಡ್ತಿದ್ದೀರಾ, ಟೈಮ್ ಪಾಸು ಅಂದರೆ ಸ್ನೇಹಿತರೆ ಎಲ್ಲೋ ಹೋಗೋದು, ಕಾಲೇಜ್ ಅಂತ ಹೋಗೋದು, ಅಲ್ಲೆಲ್ಲ ಟೈಮ್ ಪಾಸ್ ಮಾಡ್ಬೋದು ಅಂತೇಳಿ ತುಂಬ ಜನ ಯುವಕರು ಹಾಳಾಗ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಅಂಥವ್ರು ಹಳ್ಳಿ ಯುವಕರು ಈ ಥರ ಅಂದರೆ ಫಾಸ್ಟ್ ಬಿಸ್ನೆಸ್ನ ಇದನ್ನು ನೀವು ಈ ಬಿಸ್ನೆಸ್ಗೆ ಎಂಟ್ರಿ ಆದರೆ ದಯವಿಟ್ಟು ಸಕ್ಸಸ್ ಕಾಣ್ತೀರಾ. ಆಮೇಲೆ ನಿಮ್ಮ ತಂದೆ ತಾಯಿಗೂ ಒಂದು ಬೆನ್ನೆಲುಬಾಗಿ ನಿಂತ್ಕೊಂತೀರ ಸ್ನೇಹಿತರೆ. ಹೇಗೆ ಅಂತಂದರೆ ಸ್ನೇಹಿತರೆ, ನೀವು ಕಾಲೇಜ್ಗೆ ಹೋಗ್ತೀರಾ ಅಂದರೆ ಬೆಳಗ್ಗೆ ಹೊತ್ತೇನೇನೋ ನೋಡಿ, ಇಲ್ಲಿ ಏನು ನಾವು ಸೊಪ್ಪು ಕಟ್ಟಿದ್ದೀವಲ್ಲ ಸ್ನೇಹಿತರೆ, ಈ ಥರ ನೀವು ಅಲ್ಪ ಸ್ವಲ್ಪ ಎಲ್ಲಾದರೂ ಹಳ್ಳಿ ಕಡೆ ಅಂದರೆ ಇದೇ ಇರುತ್ತೆ ಸ್ನೇಹಿತರೆ. ನೀವು ಒಂದು 5 ಮೇಕೆ ಇಲ್ಲ 5 ಆಡುಗಳನ್ನ ಇಲ್ಲ 5 ಮೇಕೆ ಸಾಕಿದ್ರೆ ಅಂದರೆ ಸ್ನೇಹಿತರೆ, 2 ಭಾಷೆಯಲ್ಲಿ ಹೇಳ್ತಾಯಿನಿ, ಆಡು ಅಂತಲೂ ಹೇಳ್ತಾಯಿನಿ, ಮೇಕೆ ಅಂತ ಹೇಳ್ತಾಯಿನಿ. ಏನಕ್ಕೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಡು ಅಂತಾರೆ, ದಕ್ಷಿಣ ಕನ್ನಡದಲ್ಲಿ ಮೇಕೆ ಅಂತಾರೆ. ಹಾಗಾಗಿ ಹೇಳ್ತಾಯಿನಿ, ಈ ಥರ ನೀವು ಅಲ್ಪ ಸ್ವಲ್ಪ ಸೊಪ್ಪನ್ನ ತಂದಾಕಿ ಇಲ್ಲ ಕಟ್ಟಿ ಹೋದ್ರೂ ಅದು ಅಲ್ಲೇ ತಿನ್ಕೊಳುತ್ತೆ. ಮತ್ತು ನೀವು ಕಾಲೇಜ್ನ ಮುಗಿಸ್ಕೊಂಡು ಬಂದು ಅದನ್ನು ಎಲ್ಲಾದರೂ ಫ್ರೀ ಇದ್ದಂಥ ಟೈಮಲ್ಲಿ ಆಚೆ ಕಡೆ ಬಿಟ್ಕೊಂಡು ಹೋಗಿ ಮೇಯಿಸಿದ್ರು ಸಹ ಇದಕ್ಕೆ ಯಾವುದೇ ತರಹದ ಅಂದರೆ ಕೈಯಿಂದ ದುಡ್ಡಾಕಿ ಆಹಾರ ಕೊಡೋ ಅಂಥದ್ದು ಏನಿಲ್ಲ ಸ್ನೇಹಿತರೆ. ಮರಿಗೆ ಅಷ್ಟೇ ನೀವು ಬಂಡವಾಳ ಹಾಕೋದು. ಹಾಗಾಗಿ ಇದಕ್ಕೇನು ಅತಿ ಹೆಚ್ಚು ಬಂಡವಾಳ ಬೇಡ ಸ್ನೇಹಿತರೆ. ನೋಡಿ, ಈ ಥರದ್ದೇನು ನಾವಿಲ್ಲಿ ಒಂದು ಚಿಕ್ಕದಾಗಿ ಸ್ನೇಹಿತರೆ, ಅದು ಏನಿಲ್ಲ ಅಂದರೆ 10 ಅಡಿ ಅಗಲ, ಉದ್ದ ಬಂದು 20 ಅಡಿ ಐತಿ. ಈ ಥರ ಒಂದು ಚಿಕ್ಕದಾಗಿ ಜಾಗ ಇದ್ದಾಗ ನೀವು ಈ ಥರ ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ಅತಿ ಹೆಚ್ಚು ಹಳ್ಳಿ ಯುವಕರು ಈ ಥರ ಬಿಸ್ನೆಸ್ನ ಪ್ರಾರಂಭ ಮಾಡೋದು ಏನಕ್ಕೆ ಪ್ರಾರಂಭ ಮಾಡಬೇಕು, ಮಾಡ್ತಾ ಇದ್ದಾರೆ, ಇನ್ನೂ ಅತಿ ಹೆಚ್ಚು ಜನ ಮಾಡ್ಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಈಗ ನಾವು ಟೈಮ್ ಪಾಸ್ನ ಬಿಟ್ಟು ಈ ಥರದ್ದೊಂದು ಏನಾದರೂ ಬಂದಾಗ ಯಾವುದೇ ತರಹದ ನಮಗೆ ಆದಂಥ ಜವಾಬ್ದಾರಿ ಇರ್ತೈತೆ. ತಂದೆ ತಾಯಿಗೆ ಒಂದು ನಾವು ಬೆನ್ನೆಲುಬಾಗಿ ನಿಂತ್ಕೊಬೋದು. ಮತ್ತು ಯಾವುದೇ ತರಹದ ಆಹಾರನ ನಾವು ಕೈಯಿಂದ ಕೊಟ್ಟು ದುಡ್ಡು ಕೊಟ್ಟೇನು ತರಂಗಿರಲ್ಲ ಸ್ನೇಹಿತರೆ. ಯಾಕೆಂದರೆ ನಮಗೆಲ್ಲ ಹಳ್ಳಿ ಕಡೆ ನೈಸರ್ಗಿಕ ಸಿಗ್ತೈತೆ. ನೋಡಿ ಇಲ್ಲೇನು ಕಾಣ್ತಾ ಇದೆ, ಈ ಥರದ್ದು ಮೇಯ್ಕೊಂಬಂದರು ನಿಮಗೆ ಏನಂದರೆ ಒಂದು 3 ತಿಂಗಳು ಇಲ್ಲ 4 ತಿಂಗಳು, ಈಗ ನೀವು 3 ತಿಂಗಳು ಮರಿ ತಂದು ಸಾಕಿರಂದರೆ 3 ತಿಂಗಳಿಗೆ ನಿಮಗೆ ಅಂತ ಒಂದು ಇನ್ಕಮ್ ಬರುತ್ತೆ ಸ್ನೇಹಿತರೆ. ಈಗ ನಿಮ್ಮ ಕಾಲೇಜ್ ಕಟ್ಟೋಕ್ಕೆ ಫೀಸ್ ಆಗಿರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿಗೆ ಏನಾದರೂ ಒಂದು ಆಸ್ಪತ್ರೆ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ಬಂಡವಾಳ ಹಾಕ್ಬೋದು, ಇಲ್ಲ ಒಂದು ಗೋಲ್ಡಿಗೆ ಬಂಡವಾಳ ಹಾಕ್ಕೊಬೋದು. ಇದನ್ನು ಕಂಟಿನ್ಯೂ ಮಾಡ್ತಾ ಹೋದಾಗ ಏನಾಗುತ್ತೆ ಸ್ನೇಹಿತರೆ, ನಿಮ್ಮ ತಂದೆ ತಾಯಿನೂ ಸಕ್ಸಸ್ ಆಗ್ತಾರೆ, ನೀವು ಸಹ ಒಂದು ಸಕ್ಸಸ್ನ ಒಂದು ಕಾಣ್ಬೋದು ಅಂತ ನಾನು ಹೇಳ್ತೇನೆ ಸ್ನೇಹಿತರೆ. ಹಾಗಾಗಿ ಯಾರ್ಯಾರು ಹಳ್ಳಿ ಯುವಕರು ಈ ಬಿಸ್ನೆಸ್ನ ಆಯ್ಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾವ ಜಾತಿ ಆಯ್ಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಸ್ನೇಹಿತರೆ. ನೀವು ನಿಮ್ಮ ಜಾಗಕ್ಕೆ ಸೆಟ್ ಆಗುವಂಥ ನಾಟಿ ಮೇಕೆಗಳಲ್ಲ, ಬೀಟೆಲ್ ಇರ್ಬೋದು, ಇಲ್ಲಾಂದರೆ ನೋಡ್ತಿರ್ಬೋದಲ್ಲ ಇಂಥ ಕರೆ ಮೇಕೆಗಳು, ಈ ಥರ ಹಲವಾರು ರೀತಿಯಂತಹ ಜಾತಿ ಇದಾವೆ ಸ್ನೇಹಿತರೆ. ನಿಮ್ಮ ಜಾಗಕ್ಕೆ ಸೆಟ್ ಆಗುವಂತಹ ಒಳ್ಳೊಳ್ಳೆ ಮರಿಗಳನ್ನ ಸ್ನೇಹಿತರೆ ಹಲವಾರು ರೀತಿಯ ಸಂತೆಗಳು ನಡೀತವೆ, ಹಲವಾರು ರೀತಿಯಂತಹ ಜಾಗಗಳಿದ್ದಾವೆ ಸ್ನೇಹಿತರೆ. ಮೇಕೆ ಅಂದರೆ ಕಮ್ಮಿ ರೇಟಿಗೆ ಸಿಗೋವಂಥವು, ಅತಿ ಹೆಚ್ಚು ಬೆಲೆಗೆ ಸಿಗೋವಂಥವು, ಮಾರಾಟ ಮಾಡೋದು ಅತಿ ಹೆಚ್ಚು ಮಾರಾಟ ಮಾರ್ಬೋದು. ಮತ್ತು ಕಮ್ಮಿ ಸಂತೆಗೆ ಸಿಗುವಂತಹ ಮೇಕೆಗಳು ಸಹ ಜಾಗ ಸಹ ಇದೆ ಸ್ನೇಹಿತರೆ. ಆದಷ್ಟು ನೀವು ಕಮ್ಮಿ ಜಾಗದಲ್ಲಿ ಸಿಗುವಂತಹ ನಾಟಿ ವಾತ್ ಮೇಕೆಗಳನ್ನ ತಂದು ಸಾಗಾಣಿಕೆ ಮಾಡೋದ್ರಿಂದ ಅತ್ಯುತ್ತಮವಾಗಿ ಇಳುವರಿ ತಗೊಬೋದು ಸ್ನೇಹಿತರೆ. ಆಮೇಲೆ ಆದಷ್ಟು ನೀವು ಹೆಣ್ಣು ಮೇಕೆಗಳು ಅಂದರೆ ಫಸ್ಟು ಬಿಸ್ನೆಸ್ಸಿಗೆ ಬರೋಂಥವ್ರು ಹಳ್ಳಿ ರೈತರಾಗಿರ್ಬೋದು, ಇಲ್ಲ ಹಳ್ಳಿ ಯುವಕರು ಕಮ್ಮಿ ಬಂಡವಾಳದಿಂದ ಪ್ರಾರಂಭ ಮಾಡಬೇಕು ಅಂದರೆ ಸ್ನೇಹಿತರೆ, ಹೆಣ್ಣು ಮೇಕೆಗಳಿಂದ ತಮ್ಮರಿ 5 ಹೆಣ್ಣು ಮೇಕೆಗಳು ತಂದಿದೆ ಅಂತಂದರೆ ಎಲ್ಲ 2 ಮೇಕೆ ಮರಿ ಆಗ್ತು ಅಂದರೆ ಸ್ನೇಹಿತರೆ ನಿಮ್ಗೇನಿಲ್ಲ ಅಂದ್ರೆ ಅಲ್ಲೇ ಈಗ ನೀವು 5 ತಂದಿರ್ತೀರಾ, ಅವು 2 ಆಗ್ತು ಅಂದರೆ ಅಲ್ಲೇ ನಿಮ್ಗೆ 10 ಮರಿ ಆಗೋಗ್ತದೆ ಸ್ನೇಹಿತರೆ. ಇದನ್ನು ನೀವು ಕಂಟಿನ್ಯೂಸ್ 1 ವರ್ಷ ಕಷ್ಟ ಬಿದ್ದೀರ ಅಂದರೆ ಆಲ್ಮೋಸ್ಟ್ ನೀವು
ಬೇಗ ಬಿಸ್ನೆಸ್ಸಲ್ಲಿ ಬೇಗ ಬಿಲ್ಡ್ ಆಗೋಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ನೀವು ಹಾಕಿರೋದು ನೀವು 5 ಮೇಕೆಗೆ ಬಂಡವಾಳ ಹಾಕ್ತೀವಿ, 50,000 ಬಂಡವಾಳ ಹಾಕಿದರೆ ಅವು ನಿಮಗೆ 20 ಮರಿ ಕೊಡ್ತವೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ 2 ಮರಿ ಹಾಕ್ತದಿಂದ 5 2 ಹಾಕಿದ್ರೆ 10 ಅಲ್ಲೇ ಆಗೋಗ್ತದೆ. ನಿಮ್ಗೆ ಹಂಗೆ ಅತಿ ಹೆಚ್ಚು ಮರಿಗಳು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಹೆಣ್ಣು ಮೇಕೆಗಳನ್ನು ತಂದು ಸಾಗಾಣಿಕೆ ಮಾಡಿ, ಅಂದರೆ ಮೊದಲಿಗೆ ಪ್ರಾರಂಭ ಮಾಡೋರು. ಆಮೇಲೆ ಸ್ನೇಹಿತರೆ ನೀವು ಏನು ಮಾಡಬೇಕು ಅಂತಂದರೆ ಇವಕ್ಕೆ ಯಾವುದೇ PPR ವ್ಯಾಕ್ಸಿನೇಷನ್, ಹಾಗೆ ನೀವೇನು ಮಾಡಬೇಕು ಅಂದರೆ ಲಿವರ್ ಟಾನಿಕ್ ಆಗ್ತಾ ಇರ್ಬೇಕು ಸ್ನೇಹಿತರೆ ವಾರಕ್ಕೆ 15 ದಿನಕ್ಕೆ. ಆವಾಗ ಯಾವುದೇ ಥರ ಕಾಯಿಲೆಗಳು ಸಹ ಬರಲ್ಲ. ಆದಷ್ಟು ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡೋದ್ರಿಂದ ಅತ್ಯುತ್ತಮವಾಗಿ ನೀವು ಯಶಸ್ಸನ್ನ ಕಾಣ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ.